ಹೆಸರಿಗೆ ಮಾತ್ರ ಇಲ್ಲಿ ಔಷಧಿ ಮಾರಾಟ ಆಗ್ತಾ ಇತ್ತು, ಆದರೆ ಆಡಿದ್ದು ಮಾತ್ರ ಕಾಮದಾಟ. ದಾವಣಗೆರೆಯಲ್ಲಿ ವಿಕೃತ ಮನಸ್ಸಿನ ಕಾಮುಕರ ಅಟ್ಟಹಾಸ. 30ಕ್ಕೂ ಅಧಿಕ ಮಹಿಳೆಯರ ಜೊತೆ ಅಮ್ಜದ್ ಪಲ್ಲಂಗದಾಟ ಆಡಿದ್ದಾನೆ. ಹೆಸರಿಗೆ ಮಾತ್ರ ಔಷಧಿ ಮಾರಾಟ ಮಾಡ್ತಾ ಇದ್ದ, ಆದರೆ ಮಾಡ್ತಾ ಇದ್ದಿದ್ದು ಮಾತ್ರ ಇಂಥ ಕೆಲಸ. ಅಮ್ಜದ್ ಲೈಂಗಿಕ ಕ್ರಿಯೆ. ದಾವಣಗೆರೆ ನಗರದ ನಿವಾಸಿ ಅಮ್ಜದ್ ವಿಕೃತ ರೀತಿಯಲ್ಲಿ ವರ್ತನೆ ತೋರ್ತಾ ಇದ್ದ. ಆರೋಪಿ ಅಮ್ಜದ್ನನ್ನ ಬಂಧಿಸಿದ್ದಾರೆ ದಾವಣಗೆರೆಯ ಪೊಲೀಸರು. ಸುಮಾರು 30 ಹುಡುಗಿಯರು, ಮಹಿಳೆಯರು, ಶಾಲೆಗೆ ಹೋಗುವಂಥ ಅಪ್ರಾಪ್ತರು, ಇವರ ಮೇಲೆಯೂ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ, ಲೈಂಗಿಕ ಕ್ರಿಯೆ ಮಾಡಿದ್ದಾನೆ. ಆ ಫೋಟೋದಲ್ಲಿ ಗಮನಿಸ್ತಾ ಇದ್ರಿ ಅಮ್ಜದ್ ಅನ್ನೋನು ಆರೋಪಿ ಈತ. ಇವನು ಅಲ್ಲೊಂದು ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದ. ಮೆಡಿಕಲ್ ಶಾಪ್ ಯಾಕೆ ಇಟ್ಕೊಳ್ತಾರೆ? ಔಷಧಿ ಕೊಡೋದಕ್ಕೆ. ಆದರೆ ಇವನು ಮಾಡ್ತಾ ಇದ್ದಿದ್ದು ಮಾತ್ರ ಇಂಥ ಕೆಲಸ, ಹಲ್ಕಾ ಕೆಲಸ. ಆರೋಪಿ ಅಮ್ಜದ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಅಪ್ರಾಪ್ತರನ್ನು ಕೂಡ ಬಿಟ್ಟಿಲ್ಲ ಇವ. ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಕೂಡ ಬಿಟ್ಟಿಲ್ಲ. ಯಾರೆಲ್ಲ ಮೆಡಿಕಲ್ಗೆ ಬರ್ತಾರೋ ಮಹಿಳೆಯರು, ಅವರನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದ. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಠಾಣೆಗೆ ಕೊಟ್ಟಿದ್ದಾರೆ, ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ. ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಸೋಮೋಟಿವ್ ಕೇಸಸ್ ಅನ್ನು ಕೂಡ ನಮ್ಮ ಸನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತು ಮಾಹಿತಿಯನ್ನು ಅಕ್ಯೂಸ್ ಬಗ್ಗೆ ಇರ್ಬೋದು, ಇನ್ನೂ ಇತರ ಮಾಹಿತಿಯನ್ನು ನಾನು ಕಂಪ್ಲೀಟ್ ಆಗಿ ತಮಗೆ ಕೊಡ್ತೇನೆ. ಅದನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಫಸ್ಟ್ ಪ್ರಕರಣವನ್ನು ಅದು ಕೂಡ ನಮ್ಮ ಗಮನಕ್ಕೆ ಬಂದಿರ್ತದೆ ಈಗ. ಬಟ್ ನಾನೀಗ ಫಸ್ಟ್ ಪ್ರಕರಣವನ್ನು ದಾಖಲು ಮಾಡಿದ ನಂತರ ಅದ್ರ ಬಗ್ಗೆ ಎಲ್ಲ ವೆರಿಫೈ ಮಾಡಿ ಫರ್ದರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ. ಸೊ ಅದಕ್ಕೋಸ್ಕರನೇ ಅಂತ ಹೇಳಿ ನಮ್ಮ DYSP ಸನ್ ಮಹಿಳಾ ಅಧಿಕಾರಿ ಇರೋದ್ರಿಂದ ಅವರಿಗೆ ಪದ್ಮಶ್ರೀ ಗುಂಜಿಕರ್ ಅವರಿಗೆ ತನಿಖೆಗೆ ಕೂಡ ನಾನು ಮಹದೇವ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಫೋರದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಹದೇವ್, ಎಷ್ಟು ವರ್ಷದಿಂದ ಈತ ಇಲ್ಲಿ ಮೆಡಿಕಲ್ ಶಾಪ್ ಅನ್ನು ನಡೆಸ್ತಾ ಇದ್ದ? ಎಷ್ಟು ವರ್ಷದಿಂದ ಈ ತರದ ಕೆಲಸ ಮಾಡ್ತಾ ಇದ್ದ? ಹೇಗೆ ಗೊತ್ತಾಗಿದ್ದೀಗ ಅಂತ? ವಾಸುದೇವ್ ಅಮ್ಜದ್ ಅಂತ ದಾವಣಗೆರೆ ಮೂಲದ ವ್ಯಕ್ತಿ. ಇವನು ಚನ್ನಗಿರಿಯಲ್ಲಿ ಒಂದು ಮೆಡಿಕಲ್ ಶಾಪ್ ಅನ್ನ ಕೂಡ ಮಾಡ್ಕೊಂಡಿರ್ತಾನೆ. ಕಳೆದ 10 ವರ್ಷಗಳಿಂದ ಅಲ್ಲಿ ಮೆಡಿಕಲ್ ಶಾಪ್ ಅನ್ನ ಮಾಡ್ಕೊಂಡು ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಈತ ಬರುವಂತ ಈತೊಂದು ಒಂದಿಷ್ಟು ವಿಕೃತ ಮನಸ್ಸಿದೆ. ವಿಕೃತ ಮನಸ್ಸು ಅಂತಂದ್ರೆ ಕಾಮದಾಟದ ಜೊತೆಗೆ ಮಹಿಳೆಯರ ಒಂದು ವಿಡಿಯೋವನ್ನ ಕೂಡ ಸೆರೆ ಹಿಡಿಯೋದು, ಈ ರೀತಿ ವಿಕೃತವಾಗಿ ನಡೆದುಕೊಳ್ತಾ ಇರ್ತಾನೆ. ಸುಮಾರು ಕಳೆದ 5-6 ವರ್ಷಗಳಿಂದಲೂ ಕೂಡ ಈತ ಈ ರೀತಿ ಮಾಡ್ಕೊಂಡ್ ಬರ್ತಾ ಇದ್ದ ಅಂತ ಹೇಳಿ ಮಾಹಿತಿ ಇದೆ. ಆತನ ಪತ್ನಿ ಕೂಡ ಈತ ಈ ರೀತಿ ಮಾಡ್ತಾನೆ ಅಂತ ಹೇಳಿ ಒಂದು ಪೊಲೀಸ್ ಠಾಣೆಗೆ ಕೂಡ ದೂರನ್ನ ಕೊಟ್ಟಿದ್ರು. ಅದನ್ನ ಕರೆದು ಪೊಲೀಸರು ಆತನಿಗೆ ಬುದ್ಧಿಯನ್ನ ಹೇಳಿ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈತ ಆ ಕೆಲಸವನ್ನ ಮಾತ್ರ ಬಿಟ್ಟಿರ್ಲಿಲ್ಲ. ಅಂದ್ರೆ ಮಹಿಳೆಯರ ಜೊತೆಗೆ ಅವರನ್ನ ಪೂಸಲಾಯಿಸಿ ಅವ್ರನ್ನ ಕರೆದುಕೊಂಡು ಹೋಗಿ ಅವ್ರ ಜೊತೆ ಲೈಂಗಿಕ ಕ್ರಿಯೆಯನ್ನ ಮಾಡ್ತಿದ್ದ. ಅದಕ್ಕೆ ಒಂದು ಮನೆಯನ್ನ ಕೂಡ ಮಾಡಿದ್ದೆ ಚನ್ನಗಿರಿಯಲ್ಲಿ. ಅದಕ್ಕೆ ಸಪರೇಟ್ ಆಗಿ ಒಂದು ಮನೆಯನ್ನ ಮಾಡಿಕೊಂಡು ಹೆಚ್ಚು 30ಕ್ಕೂ ಅಧಿಕ ಮಹಿಳೆಯರನ್ನ ತಮ್ಮ ಲೈಂಗಿಕ ಕೃಷಿಗೆ ಬೆಳೆಸ್ಕೊಂಡಿದ್ದಾನೆ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರುವಂತದ್ದು. ಇದು ಹೆಚ್ಚಿನ ಕೂಡ ವಿಡಿಯೋ ಇದೆ ಮತ್ತು ಈ ಹೆಚ್ಚಿನ ಮಹಿಳೆಯರ ಜೊತೆ ಈ ರೀತಿಯಾಗಿ ದುರ್ವರ್ತನೆಯನ್ನ ಮಾಡಿದ ಅನ್ನೋದಕ್ಕೆ ಸಾಕಷ್ಟು ವಿಡಿಯೋ ಸಾಕ್ಷ್ಯಗಳಿದೆ. ಆತ ತನ್ನ ಮೊಬೈಲ್ ಅನ್ನ ಸ್ಟೋರೇಜ್ ಅನ್ನ ಮಾಡ್ಕೊಂಡಿದ್ದಾನೆ. ಮಾಡ್ಕೊಂಡು ಅವುಗಳನ್ನ ಟಿವಿಯಲ್ಲಿ ಹಾಕಿ ನೋಡ್ತಾ ಇದ್ದ ಅಂತ ಹೇಳಿ ಒಂದಿಷ್ಟು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅದನ್ನ ಆತನ ಪತ್ನಿಯೇ ನೋಡಿ ಅದನ್ನ ದೂರನ್ನ ಪೊಲೀಸ್ ಠಾಣೆಗೆ ಕೂಡ ಕೊಟ್ಟಿದ್ರು. ಈ ರೀತಿ ಮಾಡ್ತಾನೆ ಅಂದ್ರೆ ಅವಾಗ ಪೊಲೀಸರು ಬುದ್ಧಿಯನ್ನ ಹೇಳುವಂತ ಕೆಲಸವನ್ನು ಮಾಡಿದ್ರು. ಆದ್ರೂ ಕೂಡ ಈತ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಇದ್ದ. ಬಸ್ ಅಲ್ಲಿ ಬರುವಾಗ ಹೋಗುವಾಗ ಅವರ ಮೆಡಿಕಲ್ ಶಾಪ್ಗೆ ಬಂದಂತ ಮಹಿಳೆಯರ, ಕಾಲೇಜು ಹುಡುಗಿಯರ ಮತ್ತು ಬಾಲಕಿಯರ ಎಲ್ಲರೂ ವಿಡಿಯೋನ ಸೆರೆ ಹಿಡಿಯೋದಂತ ಕೆಲಸವನ್ನ ಮಾಡ್ತಾ ಇದ್ದ. ಈತನ ಮೊಬೈಲ್ ಕೂಡ ಇನ್ನೂ ಸೆರೆ ಸಿಕ್ಕಿಲ್ಲ. ಈ ತರ ಕಳ್ಳ ಹೊರ ಬಿದ್ದಿದ್ದು ಹೇಗಂತಂದ್ರೆ ಈತನ ವರ್ತನೆಯನ್ನ ನೋಡಿ ಈತನ ಪತ್ನಿಯೇ ಈತನ ವಿಡಿಯೋನ ವೈರಲ್ ಮಾಡಿದ್ದಾರೆ ಅಥವಾ ಇವನೇ ವಿಡಿಯೋನ ಕೆಲವೊಂದಿಷ್ಟು ವಾಟ್ಸಪ್ ಗ್ರೂಪ್ಗಳಿಗೆ ಹರಿಬಿಟ್ಟಿದ್ದ ಅಂತ ಹೇಳಿ ಮಾಹಿತಿ ಇದೆ. ಈಗ ಪೊಲೀಸರು ಕೂಡ ಆತನನ್ನ ಬಂಧಿಸಿದ್ದಾರೆ. ಬಂಧಿಸಿ ಆತನ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದು ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವುದೇ ಕೂಡ ಯಾರು ಮಹಿಳೆಯರಾಗ್ಲಿ ಬೇರೆ ಯಾರಾಗ್ಲಿ ದೂರು ಕೊಟ್ಟಿರ್ಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ವು. ಇದನ್ನ ನೋಡಿ ದಾವಣಗೆರೆ SP ಅವರು ಅವ್ರ ಗಮನಕ್ಕೆ ಬಂದ ನಂತರ ಸುಮೋಟೋ ಕೇಸನ್ನ ಮಾಡಿ ಆತನನ್ನ ಬಂಧಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನಷ್ಟೇ ಮಾಹಿತಿ ಹೊರಡಬೇಕಾಗಿದೆ. ಯಾರಾದ್ರೂ ನೊಂದವರು ದೂರು ಕೊಡೋದಿದ್ರೆ ದೂರನ್ನ ಸ್ವೀಕರಿಸ್ತೀನಿ ಅಂತ ಕೂಡ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ತಿಳಿಸಿದ್ದಾರೆ. ಒಂದು ವೇಳೆ ಈ ಮತ್ತೊಂದು ಅಂದ್ರೆ
ಈ ವಿಡಿಯೋಗಳನ್ನ ಹೆಚ್ಚಾಗಿ ಯಾರು ಕೂಡ ವೈರಲ್ ಕೂಡ ಮಾಡಬಾರ್ದು, ಯಾರು ಸ್ಟೋರೇಜ್ ಕೂಡ ಮಾಡಬಾರ್ದು, ಮಹಿಳೆಯರ ಗೌರವಕ್ಕೆ ಧಕ್ಕ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಯಾರು ಕೂಡ ವೈರಲ್ ಮಾಡಬಾರ್ದು ಅಂತ ಈಗ ದಾವಣಗೆರೆ ಪೊಲೀಸರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಮ್ಜಾದ್ ಕಳೆದ ವರ್ಷಗಳಿಂದಲೂ ಕೂಡ ಈ ರೀತಿ ಮಾಡ್ಕೊಂಡ್ ಬರ್ತಿದ್ದ. ಈತ ಮಾನಸಿಕ ಸ್ಥಿತಿ, ಈತನ ಕಾಮ ದೃಶ್ಯ ಯಾವ ಮಟ್ಟಿಗೆ ಇತ್ತು ಅನ್ನೋದಕ್ಕೆ ಈ ವಿಡಿಯೋಗಳ ಸಾಕ್ಷಿ. ಬರುವಂತ ಮಹಿಳೆಯರು, ಬಾಲಕಿಯರು ವಿಡಿಯೋ ಕೂಡ ಈ ರೀತಿ ಮಾಡ್ತಾ ಇದ್ದೆ ಅಂದ್ರೆ ಈತನಿಗೆ ಎಷ್ಟರ ಮಟ್ಟಿಗೆ ಈತ ಕೆಟ್ಟಿದ್ದಾನೆ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ. ಮತ್ತು ಈತನನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ, ತನಿಖೆ ಒಳಪಡಿಸಿದ್ದಾರೆ. ಯಾರಾದ್ರೂ ನೊಂದವರಿದ್ರೆ ದೂರು ಕೊಡಬಹುದು ಅಂತ ಹೇಳಿದ್ರೆ, ಮತ್ತು ಯಾವುದೇ ವಿಡಿಯೋ ಕೂಡ ವೈರಲ್ ಮಾಡಬಾರದು ಅಂತ ಕೂಡ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಜನರಿಗೆ ಕೊಟ್ಟಿರುವಂತದ್ದು. ವಾಸುದೇವ್, ಥ್ಯಾಂಕ್ ಯು ಮಹದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.